ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹಿರಿಯೂರು ತಾಲೂಕಿನಲ್ಲಿ ಅಂದರೆ ಯರಬಳ್ಳಿ ಸೈಡು ಬೈಪಾಸಿಂದ ಇಲ್ಲಿಗೆ 5 ಕಿಲೋಮೀಟ್ರ್ ಆಗುತ್ತೆ ಈ ಜಮೀನಿಗೆ. ಅಂದರೆ 4 ಎಕರೆ 9 ಗುಂಟೆ ಇರುವಂಥ ಅಡಿಕೆ ತೋಟ. ಇದು ತಾರ್ ರೋಡ್ ಅಟ್ಯಾಚ್ ಇರುವಂಥ ಜಮೀನು. ಜೊತೆಗೆ ಈ ಜಮೀನಲ್ಲಿ ಬೋರ್ ಎಷ್ಟಿದೆ, ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ಕೆಳಗೆ ನನ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿ ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ಇದು ತಾರ್ ರೋಡ್ ಅಟ್ಯಾಚ್ ಇರುವಂಥ ಜಮೀನು. ನೋಡಿ, ನಿಮ್ಗೆ ಕಾಣಿಸ್ತಾ ಇದೆ, ಇದು ತಾರ್ ರೋಡ್ ಅಟ್ಯಾಚ್ ಇರುವಂಥ ಜಮೀನು. 4 ಎಕರೆ 9 ಗುಂಟೆ ಇರುವಂಥ ಜಮೀನು. ಇದು ನಿಮಗೆ ಯರಬಳ್ಳಿ ಸೈಡು, ಅಂದರೆ ಚಳ್ಳಕೆರೆ ಟು ಹಿರಿಯೂರು ಮಧ್ಯ ಭಾಗದಲ್ಲಿ ಹೋಗುವಂಥ ದಾರಿಯಲ್ಲಿ ಅಲ್ಲಿಂದ ಒಳಗಡೆ ಒಂದು 5 ಕಿಲೋಮೀಟ್ರ್ ಬರಬೇಕಾಗುತ್ತೆ ಈ ಅಡಿಕೆ ತೋಟಕ್ಕೆ. ಇದು ಮಾರಾಟಕ್ಕಿದೆ. ಇದರ ಮಣ್ಣು ಪ್ಯೂರ್ ರೆಡ್ ಸಾಯಿಲ್, ನೀವು ನೋಡಿ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ ಮಣ್ಣು. ಅದಕ್ಕೆ ಇಷ್ಟು ಚೆನ್ನಾಗಿ ಅಡಿಕೆ ಗಿಡ ಬಂದಿರೋದು. ನೀವು ನೋಡಿ, ನೀವು ಕಾಣಿಸ್ತಾ ಇದೆ. 4 ಎಕರೆ 9 ಗಂಟೆ ಎಲ್ಲ ಅಡಿಕೆ ಕೂಡ ಈಗಾಗಲೇ ಬೆಳೆ ಕೊಡ್ತಾ ಇದೆ. ತುಂಬ ಚೆನ್ನಾಗಿ ಕೂಡ ಇದೆ ತೋಟ. 4 ಬೋರ್ ಇದೆ. 4 ಬೋರಲ್ಲೂ ಕೂಡ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ. ನೀರು ಅದ್ಭುತವಾಗಿ ನೀರು ಬರುತ್ತೆ. ನೋಡಿ, ನಿಮಗೆಲ್ಲ ಡ್ರಿಪ್ ವ್ಯವಸ್ಥೆ ಮಾಡಿಸಿದ್ದಾರೆ. ನೀರು ಚೆನ್ನಾಗಿದೆ. ಅಡಿಕೆ ತೋಟ ನೋಡಿ, ನಿಮಗೆ ಕಾಣಿಸುತ್ತೆ. ಮತ್ತು ಸಿಲವರು ನಿಮಗೆ ಒಂದು 10 ಗಿಡ ಇದೆ. ಎಲ್ಲವೂ ಕೂಡ ಈಗಾಗಲೇ ಕಟಾವು ಹಂತದಲ್ಲಿ ಇದೆ. 10 ಗಿಡ ನಿಮಗೆ ನೋಡ್ರಿ ಕಾಣಿಸುತ್ತೆ ಸಿಲವರ್. ಇದು ಜನರಲ್ ಪ್ರಾಪರ್ಟಿ. ಯಾವುದೇ ರೀತಿ ತಂಟೆ ತಕರಾರು, ಯಾವುದೇ ರೀತಿ ಸಮಸ್ಯೆ ಇಲ್ಲ ಜಮೀನಿಗೆ. ಅಂದರೆ ನಿಮಗೆ ರೋಡ್ ಪೇಸು, ತಾರ್ ರೋಡ್ ಪೇಸು ನಿಮಗೆ ಹೆಚ್ಚು ಕಮ್ಮಿ ಒಂದು 800 ಅಡಿ ಬರುತ್ತೆ. ಅಂದರೆ ಅದಕ್ಕಿಂತ ಜಾಸ್ತಿನೇ ಬರುತ್ತೆ. ನಾನು ಅಂದಾಜು ಪ್ರಕಾರ ಹೇಳಿರ್ತೀನಿ, 800 ಅಡಿಗಿಂತ ಜಾಸ್ತಿನೇ ತಾರ್ ರೋಡ್ ಪೇಸ್ ಬರುತ್ತೆ. ನೀರಿಂದಂತೂ ತುಂಬ ಅದ್ಭುತವಾಗಿದೆ. ಇಲ್ಲೆಲ್ಲೂ ಕೂಡ ನೀರಿನ ಸಮಸ್ಯೆನೇ ಇಲ್ಲ ಈ ಏರಿಯಾದಲ್ಲಿ. ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ. ಭಾಳ ಚೆನ್ನಾಗೇ ಬಂದಿದೆ ಅಡಿಕೆ ತೋಟ. ಒಂದು ವರ್ಷಕ್ಕೆ ಈಗಾಗಲೇ 10 ಲಕ್ಷಕ್ಕಿಂತ ಅಧಿಕವಾಗಿ ಲಾಭ ಕೊಡ್ತಾ ಇದೆ, ಅಂದರೆ ಬೆಳೆ ಕೊಡ್ತಾ ಇದೆ. 10 ಲಕ್ಷದ ಆದಾಯ ಕೊಡ್ತಾ ಇದೆ. ಇನ್ನೂ ಚೂರು ಮೇಂಟೆನೆನ್ಸ್ ಕಮ್ಮಿ ಆಯಿತು ಈ ಜಮೀನಿಗೆ. ಸ್ವಲ್ಪ ಮೇಂಟೆನೆನ್ಸ್ ಮಾಡಿ ಇನ್ನೊಂದಿಷ್ಟು ಬೆಳೆನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಇನ್ನೂ ಜಾಸ್ತಿ ಆದಾಯನ ಗಳಿಸೋ ವ್ಯವಸ್ಥೆ ಮಾಡ್ಕೋಬೋದು. ಇದು ರೆಡ್ ಸಾಯಿಲು, ಜನರಲ್ ಪ್ರಾಪರ್ಟಿ, ನೀರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ. ತುಂಬ ಚೆನ್ನಾಗಿದೆ ನೋಡಿ. ಈ ಕಡೆ ಕೂಡ ಇದೆ ಅಡಿಕೆ. ಎಲ್ಲವೂ ಕೂಡ ಬೆಳೆ ಕೊಡುವಂಥ ಹಂತದಲ್ಲಿ ಇದೆ. ಸುತ್ತಲೂ ಕೂಡ ಫಿನ್ಸಿಂಗ್ ಇದೆ. ಅಂದರೆ ಒಂದು ಸೈಡು ದಾರಿ ಸೈಡ್ ಫುಲ್ಲು ಫಿನ್ಸಿಂಗ್ ಇದೆ. ಯಾವುದೇ ರೀತಿ ಒಳ್ಳೆ ಅಚ್ಚುಕಟ್ಟಾಗಿದೆ. ಒಟ್ಟು ಯಾವುದೇ ರೀತಿ ತೊಂದರೆ ಇಲ್ಲ. ಜನರಲ್ ಪ್ರಾಪರ್ಟಿ, ನಾನಂತೂ ಯಾವುದೇ ಜನರಲ್ ಪ್ರಾಪರ್ಟಿ ಬಿಟ್ಟು ಬೇರೆ ಯಾವ ಪ್ರಾಪರ್ಟೀಸನ್ನು ಕೂಡ ನಾನು ಅಪ್ಲೋಡ್ ಮಾಡಲ್ಲ ವೀಡಿಯೋದಲ್ಲಿ. ಇದು ಬೆಂಗಳೂರಿಗೆ ಇಲ್ಲಿಗೆ ಕೇವಲ 170 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ಇನ್ನು ಚಳ್ಳಕೆರೆಗೆ ಒಂದು 25 ಕಿಲೋಮೀಟ್ರ್ ಆಗುತ್ತೆ. 25 ಕಿಲೋಮೀಟ್ರ್ ಆಗುತ್ತೆ. ಚಿತ್ರದುರ್ಗಕ್ಕೆ 50 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಮಧ್ಯ ಸೆಂಟ್ರಲ್ ಹೋದ್ರೆ ಒಂದು 30 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಚಳ್ಳಕೆರೆ ಹೋಗಿ ಅಲ್ಲಿಂದ ದುರ್ಗ ಹೋದರೆ ಒಂದು 50 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿದೆ ನೋಡಿ, ನೀವು ಎಷ್ಟು ಹಚ್ಚ ಹಸಿರು ಇದೆ ಅಂದರೆ. ಈ ಕೊನೆಯದಾಗಿ ಈ ಜಮೀನಿನ ಬೆಲೆ 1 ಎಕರೆಗೆ 35ರಿಂದ 36 ಲಕ್ಷ ಹೇಳ್ತಾರೆ. ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗನ್ನಿಸುತ್ತೆ ಈ ಭಾಗದಲ್ಲಿ. ಆದರೆ ನೀವು ಎಲ್ಲ ರೆಡಿ ಇರೋದ್ರಿಂದ, ಯಾವುದೇ ರೀತಿ ಈಗ ಮಣ್ಣಿಂದ ಹಿಡಿದು ನೀರಿನವರೆಗೂ ಕೂಡ ಚೆನ್ನಾಗಿರೋ ಅನುಕೂಲಕರವಾಗಿರೋದ್ರಿಂದ ನೀವು ಬಿಡ್ರಿ, ನಾವು ಯಾವುದೇ ರೀತಿ ರಿಸ್ಕ್ ತೊಗೊಳ್ಳೋದಿಲ್ಲ ಅನ್ನೋ ರೀತಿ ಇದ್ದರೆ ರೆಡಿ ಅಡಿಕೆ ತೋಟ ತೊಗೋಬೋದು.
ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇನ್ನು ನನ್ನಲ್ಲಿ ಏನಾದರೂ ತಪ್ಪು ಲೋಪದೋಷಗಳಿದ್ದರೆ ನೀವು ತಿದ್ದುವಂಥ ಕೆಲಸ ಮಾಡ್ಬೋದು. ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ನನ್ನ ಯಾವಾದರೂ ವಿವರಣೆ ಕೊಡುವಂಥ ಸಮಯದಲ್ಲಿ ಏನಾದರೂ ತಪ್ಪಿದರೆ ಅದನ್ನು ತಿದ್ದುಕೊಳ್ಳೋಂಥ ಸಲಹೆಗಳನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು ಅಂತ ಹೇಳ್ತಾ, ಇದೇ ರೀತಿ ಯಾರೆಲ್ಲ ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.